ಕಾಬೂಲ್ ಚೆನ್ನ ಮಾಡಲು ಕಾಬೂಲ್ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ 3 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು 2 ಹೋಳು ಮಾಡಿ ಹಾಕಿದ್ದೀನಿ. ಮಸಾಲೆ ಬಂದುಬಿಟ್ಟು ಹಸೆ ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಚಕ್ಕೆ, ಲವಂಗ, ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಜೀರಿಗೆ, ಬೆಲ್ಲ ಬೇಕಂದರೆ ಆಪ್ಷನ್ನು, ಹುರ್ಗಡ್ಲೆ ಎಲ್ಲವುದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದು ಮಸಾಲೆ ಥರ ಆಗೋಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ: ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ ಈ ಥರ ಮುಚ್ಚಿಬಿಟ್ಟು ಸಣ್ಣ ಇಟ್ಟು ಮಾಡಿದರೆ ಬೇಗ ಬೇಯುತ್ತೆ. ಅದು ಬೆಂದ ನಂತರ ತಕ್ಷಣ ಟೊಮೆಟೊ ಹಣ್ಣು, ಅದು ಚೆನ್ನಾಗಿ ಇದೇ ಥರ ಬೇಯಿಸ್ಕೋಬೇಕು. 2 ಬೆಂದ ನಂತರ ರುಬ್ಬಿರುವಂಥ ಮಸಾಲೆ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರಿಬೇಕು. ಮುಚ್ಚಿಡಬೇಕು 1-2 ನಿಮಿಷ. ಮುಚ್ಚಿಟ್ರೆ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಷ್ಟರೊಳಗೆ ವಿಸಿಲ್ ಹೊಡೆಸಿರೋದು ಎಲ್ಲ ರೆಡಿ ಆಗಿದೆ. ಆಲೂಗಡ್ಡೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆಗೆಲ್ಲ ಬೇಯಿಸಿರುವಂಥ ಬಟಾಣಿ ಕಾಬೂಲ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದರಲ್ಲೇ ಆ್ಯಡ್ ಮಾಡ್ಕೊಳ್ಳೋದು. ಹುಣಸೆಹಣ್ಣಿನ ರಸ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ಒಂದು ಕುದಿ ಬರುವವರೆಗೂ ಬಿಡಬೇಕು. ಇವಾಗ ಕುದಿ ಚೆನ್ನಾಗಿ ಬಂದಿದೆ. ರೆಡಿ ಟು ಈಟ್ ಕಾಬೂಲ್ ಚೆನ್ನ.